ಇವತ್ತು ಆ ಒಂದು ತಂಡದಲ್ಲಿ ಇವತ್ತು ನಮ್ಮ ಜೊತೆ ಈ ಕೃಷ್ಣಣ್ಣವರು ಅವರು ಯಾವುದೇ ಪಕ್ಷ ಇರಲಿ, ಬಟ್ ನೀರಿನ ವಿಚಾರದಲ್ಲಿ ಮೊದಲಿಂದನೂ 2012ರಿಂದನೂ ಇನ್ನೂ ಅವಸ್ಥೆಗೆ ರಾಜಕಾರಣಿ ಆಗಿದ್ರೋ ಇಲ್ಲ ಗೊತ್ತಿಲ್ಲ, 2012ರಿಂದನೂ ಹಿಡಿದು ಇವತ್ತಿನವರೆಗೂ ನಮ್ಮ ಎಲ್ಲ ಹೋರಾಟಗಳಲ್ಲಿ ಅವರು ಒಬ್ಬ ಸಾಮಾನ್ಯರಂತೆ ಭಾಗವಹಿಸ್ತಿದ್ದಾರೆ. ಈ ಕೃಷ್ಣಣ್ಣವರಿದ್ದಾರೆ. ಮತ್ತು ಈ ಜಿಲ್ಲೆಯ ಹೆಮ್ಮೆಯ ಒಬ್ಬ ದಲಿತ ನಾಯಕ ಕಾರಳ್ಳಿ ಶ್ರೀನಿವಾಸ್ ಅವರು, ನಮ್ಮ ನೀರಾವರಿ ಹೋರಾಟದ ಪ್ರಮುಖ ರೂವಾರಿಗಳು, ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಮತ್ತೊಬ್ಬರು ಕನ್ನಡ ಪರ ಸಂಘಟನೆಗಳ ಪ್ರಮುಖರು ಸಂಜೀವ್ ನಾಯಕ್ ಅವರು ದೊಡ್ಡಬಳ್ಳಾಪುರದಿಂದ ಅವರು ಬಂದಿದ್ದಾರೆ, ಅವರು ನಮ್ಮ ಜೊತೆ ಇದ್ದಾರೆ. ಇನ್ನೊಬ್ಬರು ನಮ್ಮ ಇಲ್ಲಿನ ವೃಷಭಾವತಿ ವ್ಯಾಲಿ ಕೊಳಚೆ ನೀರಿನ ಹೋರಾಟದ ಅಧ್ಯಕ್ಷರಾದಂಥ ಅನ್ನದಾನಪ್ಪನವರಿದ್ದಾರೆ. ಮತ್ತು ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾದಂಥ ಮಳ್ಳೂರು ಹರೀಶ್ರವರು, ಅವರು ಈ ಹೋರಾಟದ ಪ್ರಮುಖ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು 20 ವರ್ಷಗಳಿಂದ ಅವರಿದ್ದಾರೆ. ಮತ್ತು ನಮ್ಮ ಸೆಕ್ರೆಟ್ರಿ ಕನಕರಾಜ್ ಅವರಿದ್ದಾರೆ. ಇನ್ನೂ ನಮ್ಮ ಇವರು ಜಗದೀಶ್ ಚೌಧರಿ ಅವರು ಬಂದು ಸೇರಿಕೊಳ್ತಾರೆ. ಹಾಗಾಗಿ ಹರ್ಷ ಅವರಿದ್ದಾರೆ. ಮತ್ತು ಈ ಹೋರಾಟದ ಪರವಾಗಿರ್ತಕ್ಕಂಥ ತಾವೆಲ್ಲರೂ ಸಹ ನಿಜವಾಗ್ಲೂ ನಿಮ್ಮ ಕಳಕಳಿಗೆ ನಾನು ಸಲ್ಯೂಟ್ ಮಾಡಬೇಕು. ನಿಜವಾಗ್ಲೂ ನಾನು ಸಲ್ಯೂಟ್ ಮಾಡ್ತಾಯಿದ್ದೀನಿ ಹೃದಯಪೂರ್ವಕವಾಗಿ. ನಿಮ್ಮ ಬೆಂಬಲ ಇಲ್ಲದಿದ್ದರೆ, ನಿಮ್ಮ ಕಮಿಟ್ಮೆಂಟ್ ಇಲ್ಲದಿದ್ದರೆ ಇವತ್ತು ಈ ತಾಲೂಕಿಗೆ ಬಂದಂಥ ಗಂಡಾಂತರವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ನೆಲಮಂಗಲ ತಾಲೂಕಿನ ಪ್ರತಿಯೊಬ್ಬ ಮಾಧ್ಯಮದ ಸ್ನೇಹಿತರಿಗೆ ನಾವು ಕೃತಜ್ಞತೆಗಳನ್ನು ಹೇಳ್ತಾ ಇದ್ವಿ. ಜಗದೀಶ್ ಚೌಧರಿ ಅವ್ರನ್ನ ನೆನೆಸ್ಕೊಳ್ತಾ ಇದ್ವಿ. ಬಂದಿದ್ದಾರೆ, ದಯಮಾಡಿ ಬಂದು ಸೇರ್ಕೊಳ್ಳಿ ಸರ್. ಈಗ ವಿಷಯ ಇಷ್ಟೇ ಬಂಧುಗಳೇ, ನಮ್ಮ ಈ 3 ಜಿಲ್ಲೆಗಳಲ್ಲಿ ಈಗಾಗಲೇ ಅಪಾಯದ ಸಂಕೇತಗಳು ಉಟ್ಕೊಂಡಿದ್ದಾವೆ. ಇಲ್ಲಿನ ಕುಡಿಯೋ ನೀರು ಯಾವುದೇ ಕಾರಣಕ್ಕೂ ಯೋಗ್ಯವಲ್ಲ ಅನ್ನುವಂಥದ್ದನ್ನು ಇವತ್ತು ನಮ್ಮ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ದೃಢಪಡಿಸಿದ್ದಾವೆ. ಎತ್ತಿನ ಹೊಳೆ ಹೆಸರಲ್ಲಿ, ಎತ್ತಿನ ಹೊಳೆಯಿಂದ ನದಿ ನೀರನ್ನು ತಂದು ಈ 3 ಜಿಲ್ಲೆಗಳ ಪ್ರತಿ ಮನೆ ನಾಗರಿಕನಿಗೆ ಕುಡಿಯಲಿಕ್ಕೆ ಕೊಡ್ತೀವಿ ಅಂತ ಹೇಳಿದಂಥ ಯೋಜನೆ ಇವತ್ತು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಅನೇಕ ವಿಜ್ಞಾನಿಗಳು ಹೇಳಿದ್ರೂ ಅದರಲ್ಲಿ 24,000 ಕೋಟಿ ರೂಪಾಯಿಗಳಷ್ಟು ಈಗಾಗಲೇ ಹಣ ಖರ್ಚು ಮಾಡಿದ್ದಾರೆ. ಮತ್ತು ಅದರಿಂದ ನೀರು ಬರೋದಿಲ್ಲ ಅನ್ನುವಂಥದ್ದನ್ನು ಸಹ ಸರ್ಕಾರನೇ ಒಪ್ಕೊಂಡಿದೆ. ಹಾಗಾಗಿ ಆ ಎತ್ತಿನ ಹೊಳೆ ಯೋಜನೆಯನ್ನು ಒಂದು CBI ತನಿಖೆಗೆ ಒಳಪಡಿಸಿದ್ರೆ ಇವತ್ತು ಕರ್ನಾಟಕ ರಾಜ್ಯದ ಏನು ಜನರ ತೆರಿಗೆ ಹಣ, ಭಾಳ ದೊಡ್ಡ ಮಟ್ಟದ ತೆರಿಗೆ ಹಣ ಏನು ಪೋಲಾಗ್ತಾ ಇದೆ, ಇದಕ್ಕೆ ಯಾರು ಅಕೌಂಟಬಿಲಿಟಿ ಅನ್ನುವಂಥದ್ದನ್ನಾದರೂ ನಾವು ಪತ್ತೆ ಹಚ್ಬೋದು. ಅದರ ಜೊತೆಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವೃಷಭಾವತಿ ವ್ಯಾಲಿ, ಕೋಲಾರ ಜಿಲ್ಲೆಗೆ KC ವ್ಯಾಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ HN ವ್ಯಾಲಿ, ಈ 3 ಜಿಲ್ಲೆಗಳಿಗೆ ಬೆಂಗಳೂರಿನ 3 ವ್ಯಾಲಿಗಳ ತ್ಯಾಜ್ಯ ನೀರನ್ನು ಏನು ಸರಬರಾಜು ಮಾಡಲಿಕ್ಕೆ ಹೊರಟಿದ್ದಾರೆ, ಇದೂ ಸಹ ಭಾಳ ಬೃಹತ್ ಮಟ್ಟದ ಇನ್ನೊಂದು ಹಣ ಲೂಟಿ ಮಾಡುವಂಥ ಯೋಜನೆ. ಇದನ್ನು ಮಾಡುವುದಾದರೆ ಇವತ್ತೇನು 2013ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡ್ತಿದ್ದಂಥದ್ದು UPA ಸರ್ಕಾರ, ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರ. ಅವರೇ ಬೆಂಗಳೂರಿನ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡ್ಕೊಳ್ಳೋದಾದರೆ 3 ಹಂತದ ಶುದ್ಧೀಕರಣ ಮಾಡಬೇಕು ಕಡ್ಡಾಯವಾಗಿ ಅನ್ನುವಂಥ ಒಂದು ಮಾನದಂಡವನ್ನು ವಿಧಿಸಿ ಒಂದು ಕಾನೂನನ್ನು ಮಾಡಿದರು. ಇವತ್ತು ಅದೇ UPA ಸರ್ಕಾರದ ಮಾನದಂಡವನ್ನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಸದ ಬುಟ್ಟಿಗೆ ಎಸೆದು ಇವತ್ತು ಗುತ್ತಿಗೆದಾರರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ, ಅವರ ಗುತ್ತಿಗೆದಾರರ ಹಿತವನ್ನು ಕಾಯುವಂಥ ನಿಟ್ಟಿನಲ್ಲಿ 3 ಜಿಲ್ಲೆಗಳ ಜನರ ಹಿತ, ಜಾನುವಾರುಗಳ ಹಿತ ಮತ್ತು ನಮ್ಮ ಬದುಕು ಕೃಷಿ, ಆ ಕೃಷಿಯ ಹಿತವನ್ನು ಮರೆತು ಇವತ್ತು ಅರೆಸಂಸ್ಕರಿತ ತ್ಯಾಜ್ಯ ನೀರನ್ನು ಹರಿಸಿದ್ದು ಬಹಳ ಅಮಾನವೀಯವಾದಂಥ ಪ್ರಯೋಗ. ಇದನ್ನು ತಡಿಲೇಬೇಕು ಅಂದರೆ ಇವತ್ತು 3 ಜಿಲ್ಲೆಗಳು ಒಗ್ಗಟ್ಟಾಗಿ ಇವತ್ತು ಆ ಚಳುವಳಿಗೆ ಧುಮುಕಿದ್ದಾವೆ. ಬೆಂಗಳೂರಿನಿಂದ ಯಾವುದೇ ಒಂದು ಹನಿ ನೀರು ಆಚೆ ಬರಬೇಕಾದ್ರೆ ಅದು 3 ಹಂತಗಳಲ್ಲಿ ಶುದ್ಧೀಕರಣ ಆದಮೇಲೆ ಮಾತ್ರ ನಮ್ಮ ಕೆರೆಗೆ ಹರಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ 3 ಜಿಲ್ಲೆಗಳಲ್ಲಿ ಇವತ್ತು ನಾವು ಬದುಕಿರ್ತಕ್ಕಂಥದ್ದೇ, ಉಳಿದಿರ್ತಕ್ಕಂಥದ್ದೇ ನಮ್ಮ ಕೆರೆಗಳ ಮೇಲೆ, ಕೆರೆಗಳ ಆಧಾರದ ಮೇಲೆ. ಇವತ್ತು ನಮ್ಮದು ಮಳೆಯಾಶ್ರಿತ ಪ್ರದೇಶ, ಬರಪೀಡಿತ ಪ್ರದೇಶ. ಹಾಗಾಗಿ ನಮಗೆ ಕೆರೆಗಳೇ ಜೀವಾಳ. ಇವತ್ತು 3 ಜಿಲ್ಲೆಗಳಲ್ಲಿ 5,400 ಕೆರೆಗಳಿದ್ದಾವೆ. ಆ ಕೆರೆಗಳನ್ನು ಪುನಶ್ಚೇತನ ಮಾಡುವಂಥ, ಪುನರುಜ್ಜೀವನಗೊಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದರ ಜೊತೆಗೆ ಇವತ್ತು ನಮ್ಮ 3 ಜಿಲ್ಲೆಗಳು ನಮ್ಮ ನದಿ ಜಲಾನಯನ ಪ್ರದೇಶದಲ್ಲಿ ನಾವು ಕೃಷ್ಣಾ ಬೇಸಿನಿನ
ಪೆನ್ನಾರ್ ಬೇಸಿನ್ಗೆ ಸೇರ್ತಿದ್ದೀವಿ. ಪೆನ್ನಾರ್ ಜಲಾನಯನ ಪ್ರದೇಶ ಅಂತ ಹೇಳ್ತಾರೆ. ಈ ಪೆನ್ನಾರ್ ಜಲಾನಯನ ಪ್ರದೇಶಕ್ಕೆ ಕೃಷ್ಣಾ ನದಿ ನೀರನ್ನು ಹರಿಸಿ ಈ ಜಿಲ್ಲೆಗಳ ಕೆರೆಗಳನ್ನು ತುಂಬಿಸುವಂಥದ್ದು ಮತ್ತು ನದಿ ನೀರನ್ನು ಜನರಿಗೆ ಪೂರೈಕೆ ಮಾಡುವಂಥದ್ದು ಸುಮಾರು ಈಗ 25 ವರ್ಷಗಳ ಹಿಂದೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ, ಕೇಂದ್ರ ಸರ್ಕಾರದ ಜಲ ಸಂಶೋಧನಾ ಸಂಸ್ಥೆ ಒಂದು ಫೀಸಿಬಿಲಿಟಿ ರಿಪೋರ್ಟನ್ನು ಅಂದೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತ್ತು. ಆದರೆ ನಮ್ಮನ್ನು ಆಳದಂಥ ಸರ್ಕಾರಗಳಿಗಾಗಲಿ ಅಥವಾ ನಮ್ಮ ಜಿಲ್ಲೆಗಳ ಜನಪ್ರತಿನಿಧಿಗಳ ದೂರದೃಷ್ಟಿಯ ಕೊರತೆಯಿಂದ, ಬದ್ಧತೆಯ ಕೊರತೆಯಿಂದ ಇವತ್ತು ನಾವು ಕೃಷ್ಣಾ ನೀರನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅದೇ ಯೋಜನೆಯ ಜೊತೆಯಲ್ಲಿ ಆದಂಥ ಎಲ್ಲ ಸುಮಾರು 6 ಯೋಜನೆಗಳನ್ನು ಇವತ್ತು ಆಂಧ್ರ ಪ್ರದೇಶದ ಸರ್ಕಾರ ಅನುಷ್ಠಾನ ಮಾಡ್ಕೊಂಡು